ಗುಡ್ ಈವ್ನಿಂಗ್, ವೆಲ್ಕಮ್ ಟು ಸೌಮ್ಯ ಪ್ರದೀಪ್. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ಬ್ಲಾಗ್ಸ್ ಕೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನೋಡಿ ಹೆಂಗ್ ಆಡ್ತಾವಳೆ ಪ್ರಣು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಇವಾಗ ಪ್ರಣು, ನಮ್ಮ ಅಕ್ಕ, ನಮ್ಮಮ್ಮ ಎಲ್ಲ ಬಂದಿದ್ರು. ನಮ್ಮ ಭಾವನ ಬರ್ತಿದ್ದಾರಂತೆ. ಸೊ ಅಕ್ಕ ಪಾಸ್ತಾ ಮಾಡು ಅಂತ ಕೇಳೋರೆ. ನನ್ನ ಕೈ ಅಡುಗೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಅರ್ಥ. ಅದಕ್ಕೆ ನೋಡೋಣ, ಪಾಸ್ತಾನ ರೆಡಿ ಮಾಡ್ತೀನಿ ಇವಾಗ. ಮೆಸರ್ಮೆಂಟಲ್ಲಿ ಮೇಲೆ ಮಾಡೇ ನೀರು ಇಟ್ಕೊಬೇಡಿ. ಸೊ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು, ಇಲ್ಲ ಎಷ್ಟು ಈಗ ಮೀನ್ಸ್ ಹಾಫ್ kg 1/4 kg ಆ ಥರ ನಿಮ್ಗೆ ಹೆಂಗೆ ಅನಿಸುತ್ತೋ, ಎಷ್ಟು ಬೆಂದರೆ ಕಂಫರ್ಟಬಲ್ ಆ ಥರ ಇರುತ್ತೋ ನೀವು ಅಷ್ಟು ಕನ್ಸಿಸ್ಟೆನ್ಸಿ ನೀರು ಇಟ್ಕೋಬೋದು. ಇಷ್ಟೇ ಇಡಬೇಕು ಮೆಜರ್ಮೆಂಟಲ್ಲಿ, ಯಾವುದೇ ರೀತಿ ಏನೂ ಇಲ್ಲ. ಸೊ ಇದು ಸ್ವಲ್ಪ ಆಯಿಲ್ನ ಹಾಕಿ, ಕುಕ್ಕಿಂಗ್ ಆಯಿಲ್ನ ಸ್ವಲ್ಪ ಹಾಕಿದ್ರೆ, ಯಾಕಂದರೆ ಒಂದುಕೊಂಡು ಪಾಸ್ತಾ ಅಂಟಲ್ಲ. ಮತ್ತು ಹೇಳ್ಬೇಕಂದ್ರೆ ತಪ್ಪಲೆಗೆಲ್ಲ ಮೆತ್ಕೊಳಂಗೆ ಇರೋಲ್ಲ. ಸೊ ನೋಡಿಕೊಂಡು ಬೇಯಿಸ್ಕೊಳ್ಳಿ. ನೀರು ವಿತ್ ಎಣ್ಣೆ ಕುದಿಯೋವರೆಗೂ ಒಂದು ಸ್ವಲ್ಪ ಕುದೀಲಿ. ಆಮೇಲೆ ನಾನು ಇಮಿಡಿಯೇಟ್ಲಿ ಮಾಡ್ತೀನಿ. ಪಾಸ್ತಾನ ಓಪನ್ ಮಾಡಿ ಈಗ ನೀರಿಗೆ ಹಾಕಬೇಕು. ನೀರು ನೋಡಿ ಆ್ಯಕ್ಚುಲಾಗಿ ಸ್ವಲ್ಪ ಗುಳ್ಳೆ ಬಂದಿದೆ. ಇನ್ನು ಸ್ವಲ್ಪ ಬರೋವರೆಗೂ ವೆಯ್ಟ್ ಮಾಡಿದ್ದು ಆಮೇಲೆ ಹಾಕಬೇಕು. ಸೊ ಯಾವ ರೀತಿ ಮಸಾಲೆಗೆ ಬುಕ್ ಮಾಡಿದ್ದೀನಿ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಬಂದ ತಕ್ಷಣ ಇದು ಮಾಡ್ತೀನಿ. ಈ ಪಾಸ್ತಾ ಮಾಡಿ ತಿಂದಿದ್ದಾಯಿತು. ಸೊ ಹೇಳಬೇಕು ಅಂತಂದರೆ ಈಗ ಅಕ್ಕನ ಮನೆಗೆ ಹೋಗೋಣ ಅಂತ ಒಂದು ಮೈಂಡ್ ಇದೆ, ಇನ್ನೊಂದು ಇಲ್ಲೇ ಇರೋಣ ಅಂತ ಅನ್ನಿಸ್ತಾ ಇದೆ. ಸೊ ಇನ್ನೂ ಡಿಸೈಡ್ ಆಗಿಲ್ಲ, ಯಾಕಂದರೆ ನಾಳೆ ಪೊಲಿ ಇದೆ. ಹೆಂಗಿತ್ತು ಏನು ಅಂತ ಕೇಳೋಣ. ಏಮಮ್ಮ ಹೆಂಗಿತ್ತು ಪಾಸ್ತಾ? ಮಾಮೂಲಿ ಹೆಂಗೆ ಇತ್ತು. ಕಾಫಿ ಟೇಸ್ಟ್ ತಿಂದಲ್ಲ ಪಾಸ್ತವ? ಅವ್ರು ಬೇಡಿ, ನೀವು ಹೇಳಿ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹೇಗಿತ್ತು ಟೇಸ್ಟು? ನಾನೇನಾರು ಒಂದು ಹೋಟೆಲ್ ಓಪನ್ ಮಾಡಿದ್ರೆ ಮ್ಯಾನೇಜ್ ಮಾಡ್ತೀನೋ ಅನ್ನೋ ಕೆಪಾಸಿಟಿ ಇದೆಯಾ? ಇದೆ ಅಲ್ಲ? ಹೆಂಗಿತ್ತು ಟೇಸ್ಟ್? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪಾಸ್ತಾ ತಿಂದು ಆದರೆ ಇವತ್ತು ಅಕ್ಕನ ಮನೆಗೆ ಹೋಗ್ತೀನಿ, ನಾಳೆ ಬೆಳಗ್ಗೆ ಹೋಗ್ತೀನಿ. ಇನ್ನೂ ಡೌಟಲ್ಲಿ ಡಿಸ್ಕಷನಲ್ಲಿ ಇದ್ದೀನಿ. ನೋಡು, ಚಿಕನ್ ಅಂಗಡಿಗೆ ಬಂದಿದ್ದೀನಿ. ಚಿಕನ್ ತೊಗೊಂಡು ಹೋಗಿ ಅಡುಗೆ ಏನು ಮಾಡೋದು ನೋಡಬೇಕು. ನನ್ನ ಜೊತೆ ನಮ್ಮ ಮಾವ ಮತ್ತು ನಮ್ಮ ಪ್ರಣವ ಬಂದಿದ್ದಾರೆ. ಜಸ್ಟ್ 4 ಜನನೂ ಕರ್ಕೊಂಡು ಬಂದಿದ್ದೀನಿ. ಇವಾಗ ಹೋಗಿ ಚಿಕನ್ ತೊಗೊಂಡು ಇವತ್ತು ಪಂಚ್ಕೊಂಡು ಇದೆಯಂತೆ, ಅದನ್ನು ಹಾಕ್ಸ್ಕೊಬರಕ್ಕೆ ಹೋಗಬೇಕು. ಯಾಕಂದರೆ ಚಿಕನ್ ತೊಗೊಂಡು ಒಂದೇ ಸಲ ಹೋಗೋಣ ಅಂತ ಜಿಶುಮನ ಕರ್ಕೊಬಂದಿದ್ದೀನಿ. ಸೊ ಅದಕ್ಕೆ ನೋಡೋಣ ಅಂತ ಪಂಚ್ಕೋಳಿ ಇವತ್ತಿದೆ ಅಂತ ನಾನು ರೀಲ್ಸಲ್ಲಿ ಯೂಟ್ಯೂಬಲ್ಲಿ ಸಹ ನೋಡಿದೆ. ಬಟ್ ನೋಡೋಣ ಯಾವ ರೀತಿ. ಸೊ ನೆಕ್ಸ್ಟು ನಾವು ಹೊರಟಿದ್ದು ಪಲ್ಸ್ ಪೋಲಿಯೋ ಹಾಕ್ಸೋದಕ್ಕೆ ಇಬ್ಬರಿಗೂ, ಜಶಮ್ಮ ಮತ್ತು ಪ್ರಣಮಗೆ. ಸೊ ಪಲ್ಸ್ ಪೋಲಿಯೋ ಹಾಕ್ಸೋದಕ್ಕೆ ಹೋದ್ವಿ. ನಿಜವಲ್ಲೂ ಯೂಶ್ವಲಾಗಿ ಸಾಕದಾಗಿ ಅರೇಂಜ್ ಮಾಡಿದರು. ಸೊ ಅಲ್ಲಿಯವರು ಆ್ಯಕ್ಚುಲಾಗಿ ನಂಗೊಬ್ಬರು ಪರಿಚಯ ಇದ್ದರು. ಅವರು ಆ್ಯಕ್ಚುಲಿ ಇವತ್ತು ಅಲ್ಲಿರಲಿಲ್ಲ. ಸೊ ಹೋದ ತಕ್ಷಣ ಪ್ರಣಮಗೆ ಪಲ್ಸ್ ಪೋಲಿಯೋ ಹಾಕ್ಸಿದ್ವಿ. ಬಟ್ ಅದೇ ಜಶಮಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಯಾಕಂದರೆ ಪ್ರದಿನೂ ಬಂದಿರಲಿಲ್ಲ, ನಾನು ಒಬ್ಬಳೇ ಹೋಗಿದ್ರಿಂದ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಫೈನಲ್ ಆಗಿ ಇಬ್ಬರಿಗೂ ಪಲ್ಸ್ ಪೋಲಿಯೋ ಮುಗೀತು. ಸೊ ವೀಡಿಯೋಸ್ ನೋಡಿರಿ, ನಾನು ಅಕ್ಕನ ಮನೆಗೆ ರಾತ್ರಿಯೇ ಬಂದೆ. ಸೊ ವೀಡಿಯೋಸ್ ನೋಡಿರಿ ಅನಿಸುತ್ತೆ. ಗೈಸ್, ಐ ಹೋಪ್ ನಿಮಗೆ ವೀಡಿಯೋಗಳು ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಲವ್ ಯು ಆಲ್. ಬಾಯ್.